ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ದಾಂಡೇಲಿಗೆ ತಾಯಿ ಇದ್ದಂತೆ. ದಾಂಡೇಲಿಯ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಅಭಿಮತ. ತಾಯಿ ಮಗುವನ್ನು ಹೇಗೆ ಸಾಕಿ ಬೆಳೆಸುತ್ತಾಳೋ ಅದೇ ರೀತಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ಇಡೀ ದಾಂಡೇಲಿಗೆ ತಾಯಿ ಇದ್ದಂತೆ. ದಾಂಡೇಲಿಯ ಆಶೋತ್ತರಗಳಿಗೆ ಶರವೇಗದಲ್ಲಿ ಸ್ಪಂದಿಸುವ ಮೂಲಕ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ದಾಂಡೇಲಿಯ ಜೀವನಾಡಿಯಾಗಿದೆ. ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಸಾಮಾಜಿಕ, ಶೈಕ್ಷಣಿಕ, ಆರೋಗ್ಯ, ಧಾರ್ಮಿಕ, ಸಾರ್ವಜನಿಕ ಹಾಗೂ ಕ್ರೀಡಾ ಕ್ಷೇತ್ರಕ್ಕೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ನೀಡುತ್ತಿರುವಂತಹ ಕೊಡುಗೆ ಅತ್ಯಂತ ಮಹತ್ವಪೂರ್ಣವಾಗಿದೆ ಎಂದು ದಾಂಡೇಲಿಯ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾದ ಅಶುತೋಷ್ ಕುಮಾರ್ ರಾಯ್ ಅವರು ಹೇಳಿದರು. ಅವರು ಇಂದು ಶುಕ್ರವಾರ ಸಂಜೆ 5:30 ಗಂಟೆ ಸುಮಾರಿಗೆ ದಾಂಡೇಲಿಯ ರೋಟರಿ ಶಾಲೆಯ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ದಾಂಡೇಲಿಗೆ ಯಾವತ್ತೂ ಒಂದು ಕಾರ್ಖಾನೆಯಾಗದೆ ದಾಂಡೇಲಿಯ ಸಮಗ್ರ ಅಭಿವೃದ್ಧಿಗಾಗಿ ಅತ್ಯಂತ ಕಂಕಣಬದ್ಧವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾ ಬಂದಿದೆ. CSR ಯೋಜನೆಯ ಮೂಲಕ ದಾಂಡೇಲಿ, ಹಳಿಯಾಳ ಮತ್ತು ಜೋಯಿಡಾ ತಾಲೂಕಿನ ಶೈಕ್ಷಣಿಕ, ಆರೋಗ್ಯ, ಸಾಮಾಜಿಕ ಹೀಗೆ ವಿವಿಧ ಕ್ಷೇತ್ರಗಳಿಗೆ ವಿಶೇಷವಾದ ಕೊಡುಗೆಗಳನ್ನು ನೀಡುತ್ತಾ ಬಂದಿದೆ. ನಮ್ಮ ರೋಟರಿ ಶಿಕ್ಷಣ ಸಂಸ್ಥೆಯ ಶೈಕ್ಷಣಿಕ ಚಟುವಟಿಕೆಗೆ ಸದಾ ಬೆಂಬಲವನ್ನು ಹಾಗೂ ಸಹಕಾರವನ್ನು ನೀಡುತ್ತಾ ಬಂದಿದೆ. 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರೋಟರಿ ಶಾಲೆಗೆ ಶೌಚಾಲಯ ನಿರ್ಮಾಣ ಹಾಗೂ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲೆಗೆ ಕೊಠಡಿ ನಿರ್ಮಾಣ ಸೇರಿದಂತೆ ಸರಿಸುಮಾರು 3.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾಲೆಗೆ ಅತಿ ಅಗತ್ಯವಾಗಿ ಬೇಕಾಗಿದ್ದ ಬೆಂಚು, ಡೆಸ್ಕ್ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದೆ. ರೋಟರಿ ಕ್ಲಬ್ಬಿನ ಬಹುತೇಕ ಸೇವಾ ಕಾರ್ಯಕ್ರಮಗಳಿಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಕೈ ಜೋಡಿಸುತ್ತಲೇ ಬಂದಿದೆ. ಕೋವಿಡ್ ಸಂದರ್ಭದಲ್ಲಿ ದಾಂಡೇಲಿಯ ಜನ ಸಂಕಷ್ಟಪಟ್ಟಿರುವುದನ್ನು ಗಮನಿಸಿದ ಕಾರ್ಖಾನೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಸುಸಜ್ಜಿತವಾದ ಆಕ್ಸಿಜನ್ ಪ್ಲಾಂಟ್ ಅನ್ನು ನಿರ್ಮಿಸಿಕೊಟ್ಟಿರುವುದನ್ನು ದಾಂಡೇಲಿಯ ಜನ ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿದೆ. ದಾಂಡೇಲಿಯಲ್ಲಿ 3,80,00,000 ರೂಪಾಯಿ ವೆಚ್ಚದಲ್ಲಿ 16 ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಿಸಿಕೊಟ್ಟಿರುವಂತಹದ್ದು, ದಾಂಡೇಲಿಯಲ್ಲಿ 22 ಲಕ್ಷ ರೂಪಾಯಿ ವೆಚ್ಚದಲ್ಲಿ 5 ಕಡೆ ಆಟೋ ನಿಲ್ದಾಣವನ್ನು ನಿರ್ಮಿಸಿರುವುದು, ಹಳಿಯಾಳ ತಾಲೂಕಿನ ದುಸಗಿಯಲ್ಲಿ ಗೋಶಾಲೆಗೆ 85 ಲಕ್ಷ ರೂಪಾಯಿ ವೆಚ್ಚದಲ್ಲಿ 2 ಕಟ್ಟಡ ನಿರ್ಮಾಣ ಮಾಡಿಕೊಟ್ಟಿರುವುದು, ನಮ್ಮ ವಿಧಾನಸಭಾ ಕ್ಷೇತ್ರದ ಸಾರ್ವಜನಿಕ ಆಸ್ಪತ್ರೆ, ಗ್ರಂಥಾಲಯಗಳಿಗೆ ಹಾಗೂ ಶಾಲೆ ಕಾಲೇಜುಗಳಿಗೆ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ನೀರಿನ ವಾಟರ್ ಫಿಲ್ಟರ್ ಒದಗಿಸಿರುವುದು, ದಾಂಡೇಲಿ, ಹಳಿಯಾಳ ಮತ್ತು ಜೋಯಿಡಾ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ಬೆಂಚು, ಡೆಸ್ಕು, ಕಂಪ್ಯೂಟರ್ ಟೇಬಲ್, ಸ್ಯಾನಿಟರಿ ಮೆಷಿನ್, ಕಪಾಟುಗಳನ್ನು ನೀಡಿ ಇದಕ್ಕಾಗಿ 80 ಲಕ್ಷ ರೂಪಾಯಿ ಹಣವನ್ನು ಇದೇ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ವಿನಿಯೋಗಿಸಿದೆ. ದಾಂಡೇಲಿ ತಾಲೂಕಿನ ಆಲೂರು, ಅಂಬೇವಾಡಿ ಮತ್ತು ಬಡ ಕಾನಶಿರಡ ಗ್ರಾಮದ 20 ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಒಟ್ಟು 1,200 ಶಾಲಾ ಬ್ಯಾಗ್ ಮತ್ತು 1,200 ಛತ್ರಿಗಳನ್ನು ಪ್ರತಿ ವರ್ಷ ನಮ್ಮ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ನೀಡುತ್ತಲೇ ಬಂದಿದೆ. ದಾಂಡೇಲಿ, ಹಳಿಯಾಳ ಮತ್ತು ಜೋಯಿಡಾದಲ್ಲಿ 10 ಬಸ್ಸು ತಂಗುದಾಣವನ್ನು 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿಕೊಟ್ಟಿರುವ ಹೆಗ್ಗಳಿಕೆ ಕಾಗದ ಕಾರ್ಖಾನೆಗಿದೆ. ದಾಂಡೇಲಿ, ಹಳಿಯಾಳ, ಜೋಯಿಡಾ ತಾಲೂಕಿನ ಸಾರ್ವಜನಿಕ ಹಾಗೂ ಸರ್ಕಾರಿ ಆಸ್ಪತ್ರೆಗಳಿಗೆ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವೈದ್ಯಕೀಯ ಉಪಕರಣಗಳನ್ನು ಇದೇ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ವಿತರಿಸಿದೆ. ನಮ್ಮ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಶಾಲೆಗಳಿಗೆ 5 ತರಗತಿ ಕೊಠಡಿಗಳು, 3 ಬಿಸಿಯೂಟ ಕೊಠಡಿಗಳನ್ನು 1,14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಾಗೂ 7 ಶಾಲೆಗಳಿಗೆ ಒಟ್ಟು 1,80,00,000 ರೂಪಾಯಿ ವೆಚ್ಚದಲ್ಲಿ ಶೌಚಾಲಯಗಳನ್ನು ನಿರ್ಮಿಸಿಕೊಟ್ಟಿದೆ. ಕೋಗಿಲ ಬಣ್ಣದ ರುದ್ರಭೂಮಿ ಕಟ್ಟಡ ನಿರ್ಮಾಣ ಸೇರಿದಂತೆ ಹಿಂದೂ ಮತ್ತು ಕ್ರೈಸ್ತ ಸಮುದಾಯಗಳ ರುದ್ರಭೂಮಿಗಳಿಗೆ ಶೆಡ್ ನಿರ್ಮಾಣಕ್ಕಾಗಿ ಒಟ್ಟು 30 ಲಕ್ಷ ರೂಪಾಯಿ ಹಣವನ್ನು ಕಾಗದ ಕಾರ್ಖಾನೆ ವಿನಿಯೋಗಿಸಿದೆ. ದಾಂಡೇಲಿಯ 3 ಕಡೆಗಳಲ್ಲಿ 21 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ವಾಗತ ಕಮಾನ್ಗಳನ್ನು ನಿರ್ಮಿಸಿಕೊಟ್ಟಿದೆ. ಕರ್ನಾಟಕ ಸಂಘದ ಕಟ್ಟಡ ದುರಸ್ತಿ, ನವೀಕರಣ ಹಾಗೂ ಇನ್ನಿತರ ಕೆಲಸ ಕಾರ್ಯಗಳಿಗಾಗಿ 50 ಲಕ್ಷ ರೂಪಾಯಿ ಹಣವನ್ನು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ವಿನಿಯೋಗಿಸಿದೆ. ಅಂಬೇವಾಡಿಯಲ್ಲಿ 17 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಗಾರ್ಡನ್ ನಿರ್ಮಿಸಿಕೊಟ್ಟಿದೆ. ದಾಂಡೇಲಿಯ ಪಟೇಲ್ ವೃತ್ತದಲ್ಲಿ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಇನ್ನಿತರ ಕಾರ್ಯಕ್ಕಾಗಿ 12 ಲಕ್ಷ ರೂಪಾಯಿ ದೇಣಿಗೆಯನ್ನು ಇದೇ ಕಾಗದ ಕಾರ್ಖಾನೆ ನೀಡಿದೆ. 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಾರ್ವಜನಿಕ ಗ್ರಂಥಾಲಯಕ್ಕೆ ಮೇಲ್ಛಾವಣಿಯನ್ನು ನಿರ್ಮಿಸಿಕೊಟ್ಟಿದೆ.
ದಾಂಡೇಲಿ ನಗರದ 6 ಉದ್ಯಾನವನಗಳಿಗೆ 21 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಿಮ್ ಸಲಕರಣೆಗಳನ್ನು ಅಳವಡಿಸಿಕೊಟ್ಟಿದೆ. ದಂಡಕಾರಣ್ಯ ಇಕೋ ಪಾರ್ಕ್ ನಿರ್ವಹಣೆಗಾಗಿ ವಾರ್ಷಿಕ 6 ಲಕ್ಷ ರೂಪಾಯಿ ಹಣವನ್ನು ದೇಣಿಗೆಯಾಗಿ ನೀಡುತ್ತಲೇ ಬರಲಾಗಿದೆ. ದಾಂಡೇಲಿಯ ನಂದಗೋಕುಲ ಉದ್ಯಾನವನದ ನಿರ್ವಹಣೆಗಾಗಿ ಪ್ರತಿ ತಿಂಗಳು 85,000 ರೂಪಾಯಿ ಹಣವನ್ನು ವಿನಿಯೋಗಿಸುತ್ತಾ ಬರಲಾಗಿದೆ. ಪ್ಲಾಸ್ಟಿಕ್ ನಿರ್ಮೂಲನೆಗಾಗಿ ಪ್ರತಿ ವರ್ಷ ಜಿಲ್ಲೆಯ ಜನತೆಗೆ 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ 25,000 ಬಟ್ಟೆ ಚೀಲಗಳನ್ನು ವಿತರಿಸುವ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಾ ಬಂದ ಶ್ರೇಯಸ್ಸು ನಮ್ಮ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗಿದೆ. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾಮಾಜಿಕ ಬದ್ಧತೆ, ಕಾಳಜಿ ಮತ್ತು ಸಮಾಜಮುಖಿ ಕಾರ್ಯ ಚಟುವಟಿಕೆಗಳನ್ನು ನಾವೆಲ್ಲರೂ ಮುಕ್ತ ಕಂಠದಿಂದ ಅಭಿನಂದಿಸಬೇಕು. ಇಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡಿದಾಗ ಮನಪೂರ್ವಕವಾಗಿ ನಾವು ನೀವೆಲ್ಲರೂ ಬೆಂಬಲಿಸಬೇಕು ಎಂದರು. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಜನಪರ ಕಾರ್ಯ ಚಟುವಟಿಕೆಗಳಿಗೆ ಸದಾ ಮಾರ್ಗದರ್ಶನ ನೀಡುತ್ತಾ ಬಂದಿರುವ ಕಾರ್ಖಾನೆಯ ಮಾಲಕರಾದ ಶ್ರೀಕುಮಾರ್ ಬಾಂಗಡ್ಜಿ ಮತ್ತು ಅವರ ಪರಿವಾರಕ್ಕೆ ಹಾಗೂ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರಿಗೆ ರೋಟರಿ ಕ್ಲಬ್ ಮತ್ತು ರೋಟರಿ ಶಿಕ್ಷಣ ಸಂಸ್ಥೆ ಸದಾ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದೆ ಎಂದರು. ರೋಟರಿ ಕ್ಲಬ್ ಹಾಗೂ ರೋಟರಿ ಶಿಕ್ಷಣ ಸಂಸ್ಥೆಯ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳಿಗೆ ಸದಾ ಸಹಕಾರವನ್ನು ನೀಡುತ್ತಾ ಬಂದಿರುವ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ರಾಘವೇಂದ್ರ ಜೆಆರ್ ಮತ್ತು ರಾಜೇಶ್ ತಿವಾರಿ ಅವರ ಕ್ರಿಯಾಶೀಲ ಕಾರ್ಯವೈಖರಿಯನ್ನು ರೋಟರಿ ಕ್ಲಬ್ ಮತ್ತು ರೋಟರಿ ಶಿಕ್ಷಣ ಸಂಸ್ಥೆ ಸದಾ ಶ್ಲಾಘಿಸುತ್ತದೆ ಎಂದರು. ಸೇವಾ ಮನಸ್ಸಿನಿಂದ ದಾಂಡೇಲಿಗೆ ಮಹೋನ್ನತ ಕೊಡುಗೆ ನೀಡುತ್ತಾ ಬಂದಿರುವ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯನ್ನು ದೂಷಿಸದೆ ಕಾಗದ ಕಾರ್ಖಾನೆಯನ್ನು ಗೌರವಿಸುವ ಕೆಲಸ ನಾವು ನೀವೆಲ್ಲರೂ ಮಾಡಿದಾಗ ಮತ್ತಷ್ಟು ಮಗದಷ್ಟು ಕಾಗದ ಕಾರ್ಖಾನೆಯಿಂದ ನಮ್ಮ ಊರಿನ ಅಭಿವೃದ್ಧಿಗೆ ಸೇವೆಯನ್ನು ಪಡೆದುಕೊಳ್ಳಲು ಸಾಧ್ಯ ಎಂದು ಅಶುತೋಷ್ ಕುಮಾರ್ ರಾಯ್ ಅವರು ಹೇಳಿದರು. ರೋಟರಿ ಕ್ಲಬ್ಬಿನ ಕಾರ್ಯದರ್ಶಿ ಮಿಥುನ್ ನಾಯಕ್ ಅವರು ಮಾತನಾಡಿ, ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾಮಾಜಿಕ ಕಾರ್ಯ ಚಟುವಟಿಕೆಗಳು ಸದಾ ಸ್ಮರಣೀಯವಾಗಿದೆ. ಇಂತಹ ಬೃಹತ್ ಕಾಗದ ಕಾರ್ಖಾನೆ ಇದ್ದ ಪರಿಣಾಮವಾಗಿಯೇ ನಾವು ನೀವೆಲ್ಲರೂ ಅತ್ಯಂತ ನೆಮ್ಮದಿಯ ಜೀವನವನ್ನು ನಡೆಸಲು ಸಾಧ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ಬಿನ ಪ್ರಮುಖರಾದ ಡಾಕ್ಟರ್ ಎಸ್.ಎನ್. ದಪೇದಾರ್ ಹಾಗೂ ಶೇಖರ್ ಪೂಜಾರಿ ಮತ್ತು ಅಭಿಷೇಕ್ ಕನ್ಯಾಡಿ ಉಪಸ್ಥಿತರಿದ್ದರು. रोटरी क्लब दांडेली के तरफ से मैं श्री कुमार बांगड़ जी और उनके पूरे परिवार को प्रणाम करता हूं और उन्हें विशेष धन्यवाद देता हूं कि उनके वजह से दांडेली एजुकेशन सोसाइटी रोटरी क्लब दांडेली को CSR के तहत बहुत कुछ फायदा हुआ है। श्री राजेंद्र जैन ED साहब को भी बहुत बहुत धन्यवाद देता हूं जिन्होंने रेगुलर तौर पे हमारे स्कूल में विजिट भी किए और ये एक क्लासरूम बनाने में बहुत बहुत सहयोग किए। PRO डिपार्टमेंट को भी मैं बहुत बहुत धन्यवाद देता हूं। 2018-19 में वेस्ट कोस्ट ने पहली बार हमारे को 15 लाख रुपए का टॉयलेट बना के दिया जो बॉयज़ और गर्ल्स के लिए सेपरेट है। ये इस काम के लिए वेस्ट कोस्ट मैनेजमेंट को मैं तहे दिल से धन्यवाद देता हूँ। पिछले साल हम लोग को 2024-25 में 25 लाख का क्लासरूम बना के दिए इंग्लिश मीडियम का जो आपके सामने है। उसके बाद हमको पर ईयर 50,000 से 75,000 हमारे अकाउंट में रोटरी के अकाउंट में पैसा ट्रांसफ़र करते हैं। वो लोग भी सहभागी होते हैं। मेरिटोरियस बच्चे जो बच्चे टैलेंटेड है जो फर्स्ट और सेकंड दांडेली में अलग अलग इंस्टीट्यूट से आए हुए हैं उनको हम लोग जो है फंक्शन करते हैं और मेडल देते हैं। उसमें भी उनका बहुत बहुत सहयोग है। लास्ट ईयर हमारे वीरेंद्र बाबू जी आए थे, विजिट किए थे स्कूल में विद फैमिली के साथ, तो उन्होंने भी 3.5-4 लाख रुपये का डेस्क, बैग्स और बुक्स जो है हमारे बच्चों को दिया। आज के डेट में हमारा स्कूल का स्ट्रेंथ जो है 950 बच्चों का है। एक्चुअल हम लोग ट्रांसपोर्ट से भी रिलेटेड हैं, ट्रांसपोर्टिंग का काम करते हैं, तो हम लोग का ट्रक टर्मिनल 3 नंबर गेट के सामने है। वहाँ भी 10 से 12 लाख रुपए का उन्होंने टॉयलेट ब्लॉक और बाथरूम बना के दिए हैं। ये इतना ही नहीं है, दांडेली के अलग अलग जगह अलग अलग इंस्टीट्यूट में बहुत सारा जो है काम हुआ है। जैसे कोरोना पीरियड में बहुत ये महामारी आई थी, बहुत त्राही त्राही हो गया था पूरे देश में, ऑक्सीजन की कमी थी, कहीं ऑक्सीजन नहीं था। उस समय मैं बांगड़ फैमिली को बहुत बहुत तहे दिल से धन्यवाद देता हूं कि 1 करोड़ रुपये का यहाँ पे जनरल हॉस्पिटल के अंदर में ऑक्सीजन का प्लांट लगा के दिए, जिससे बहुत दांडेली वासियों को बहुत फायदा हुआ, उनका आशीर्वाद उनको प्राप्त हुआ। बहुत सारे वार्ड में
बहुत सारे आंगनबाड़ी का निर्माण किए हैं, जिसमें छोटे छोटे बच्चे नज़दीक से ही अपना पढ़ने का काम कर रहे हैं। बहुत रिक्शे वाले, जो गरीब रिक्शे वाले अपना जीवन यापन करते हैं, धूप में, चिलचिलाती धूप में, बारिश के अंदर उनको भीग जाते थे, धूप पड़ती थी, बीमार पड़ जाते थे, उनको सेट बना के बस शेल्टर टाइप का सेट बना के देने का काम किए, जिससे वो आराम से जो है उनकी भी आत्मा, उनकी, वो लोग भी बहुत बहुत धन्यवाद देते हैं और बहुत दुआ देते हैं वेस्ट कोस्ट को। पुलिस स्टेशन है, डांडेली का लाइब्रेरी है, कर्नाटक भवन है, ये सारा चीज़ ऊपर जो है लीकेज, बारिश में लीकेज का प्रॉब्लम होता है डांडेली में ज़्यादातर, उसके ऊपर सेट बना कर देने का काम किए हैं। पूरी डांडेली को कुछ ना कुछ दिए हैं। जंगल के अंदर वो तालाब बना के उसमें पानी डाल के, उसमें जानवर लोग को गर्मी में बहुत तकलीफ होता है, उसमें उनका सहभागी है। अभी हम लोग फाई के 5 किलोमीटर का मैराथन का प्रोग्राम किए थे, जिसमें वेस्ट कोस्ट ने पूरा खर्चा किया। हम लोग मैन पावर लगा के हम लोग और वो साथ में प्रोग्राम किया। ऐसे बहुत सारे प्रोग्राम है, उसके साथ भी हम रोटरी क्लब ऑफ डांडेली करते रहता है। उसमें पर्सनली जैन साहब का बहुत इंटरेस्ट है, रोटरी क्लब की तरफ से बहुत उनका सहयोग है, बहुत बहुत उनको मैं धन्यवाद देता हूँ। काफ़ी काम गौशाला में भी 80-90 लाख कहीं गौशाला बनाया है, उसमें भी उन्होंने दिया हुआ है। इस तरह डांडेली में हर संस्था को हर जगह उन्होंने अपना कुछ ना कुछ CSR के तहत कंट्रीब्यूट किया है। कुछ असामाजिक तत्व या निगेटिव फैलाने वाले वेस्ट कोस्ट के बारे में सुनने में आ रहा है कि गलत प्रचार हो रहा है। मैं उनसे हाथ जोड़ से विनती करता हूं कि ये वेस्ट कोस्ट एक इंडस्ट्रीज है, जिसके सहारे 80% डांडेली के नागरिक जुड़े हुए हैं। हमारे जनरेशन पढ़ लिख के, देखिए हम लोग आए हैं, हमारे बच्चे पढ़ लिख के कहीं विदेश में है, कोई यहाँ पे पढ़ाई कर रहा है, इसमें वेस्ट कोस्ट का ही सहयोग है। वेस्ट कोस्ट की सैलरी मिला, वेस्ट कोस्ट से काम करके 2 पैसा कमा के, ये मतलब ये तरक्की में वेस्ट कोस्ट का बहुत बड़ा जनरेशन जो है अच्छा हो गया है, वो तरक्की हो रहा है, वो माँ बाप को पैसा भेजते हैं, तो इसमें वेस्ट कोस्ट का बहुत बड़ा हाथ है। तो मैं एक बार और बांगर फैमिली और राजेंद्र जैन जी को, PR जी को बहुत बहुत हाथ जोड़ के धन्यवाद देता हूं कि ऐसे ही कंट्रीब्यूशन करिए, और निगेटिव पना जो लोग कर रहे हैं उनसे भी हाथ जोड़ के विनती है कि वेस्ट कोस्ट का गलत प्रचार मत करिए, वेस्ट कोस्ट को सहयोग करिए। इतना सारा वेस्ट कोस्ट डांडेली के लिए दे रहा है। वेस्ट कोस्ट एक इंडस्ट्रीज नहीं है। जैसे एक माँ अपने छोटे बच्चे को पालन पोषण करके 18 साल तक बड़ा करके उसका शादी विवाह करके रखती है, उसके साथ प्रेम व्यवहार से रखती है, वेस्ट कोस्ट एक इंडस्ट्रीज है जो हम डांडेली वासियों के लिए माँ के तरह है। वो हमारे लिए ख्याल रखती है, हमको भी उसका ख्याल रखना चाहिए। ये कोई इंडस्ट्रीज नहीं है, ये हमारी माँ की तरह है, इसलिए हम इनको संभालना हम लोग का भी काम है, हमारा कर्तव्य है। हर नागरिक को, डांडेली वासियों को, नागरिक को कर्तव्य है कि वेस्ट कोस्ट के बारे में अच्छी सोच रखे, निगेटिव सोच न रखे। बहुत बहुत धन्यवाद। ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಲಿಮಿಟೆಡ್ ಇದರ CSR ಅಡಿಯಲ್ಲಿ ಹಲವಾರು ಕಾರ್ಯಗಳು ನಮ್ಮ ರೋಟರಿ ಶಿಕ್ಷಣ ಸಂಸ್ಥೆ ಆಗಲಿ, ರೋಟರಿ ಕ್ಲಬ್ಬಿಗೆ ಆಗಲಿ ಯಾವಾಗಲೂ ದೊರಕ್ತಾ ಇದೆ. ಸೊ ಅವರಿಗೆ ಮೊದಲನೇದಾಗಿ ನಾನು ನಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸುತ್ತೇನೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮದು ಶಿಕ್ಷಣ ಸಂಸ್ಥೆಗೆ ಒಂದು ಒಳ್ಳೆಯ ರೀತಿ ಕೊಡುಗೆಯನ್ನು ವೆಸ್ಟ್ ಕೋಸ್ಟ್ ನೀಡಿದೆ. CSR ಅಡಿಯಲ್ಲಿ ಸುಸಜ್ಜಿತವಾದ ಮಕ್ಕಳಿಗೆ ಶಿಕ್ಷಣ ನೀಡುವಂಥ ಕಟ್ಟಡವನ್ನು ಮಾಡಿಕೊಟ್ಟಿದೆ. ಅದೇ ರೀತಿ ಟಾಯ್ಲೆಟ್ ಬ್ಲಾಕನ್ನು ಕೂಡ ನಿರ್ಮಾಣ ಮಾಡಿಕೊಟ್ಟಿದೆ. ಪ್ರತಿ ವರ್ಷ ನಾವು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಅವಾರ್ಡನ್ನು ದಾಂಡೇಲಿಯ ಮೆರಿಟ್ ಬಂದಂಥ ಸ್ಟೂಡೆಂಟ್ಸಿಗೆ ಕೊಡ್ತಾ ಇದ್ದೀವಿ. ಅದಕ್ಕೆ CSR ಅಡಿಯಲ್ಲಿ ಬಹುಮಾನ ರೂಪದಲ್ಲಿ ನಮ್ಮ ಜೊತೆ ರೋಟರಿ ಕ್ಲಬ್ ಆಫ್ ದಾಂಡೇಲಿ ಜೊತೆ ಕೈ ಜೋಡಿಸಿ ಒಂದು ಕಾರ್ಯ ನಾವು ನಡೆಸ್ತಾ ಇದ್ದೀವಿ. ಅದೇ ರೀತಿ ದಾಂಡೇಲಿಯಲ್ಲಿ ನೀವು ನೋಡ್ತಾ ಇರುವಂಗೆ ಉದ್ಯಾನವನ, ಸುಸಜ್ಜಿತವಾದ ಉದ್ಯಾನವನ ಕೂಡ CSR ಅಡಿಯಲ್ಲಿ ನಡೀತಾ ಇದೆ. ದಾಂಡೇಲಿ ಒಂದು ಲೆಕ್ಕದಲ್ಲಿ ತುಂಬ ಚೆನ್ನಾಗಿ ರೂಪುಗೊಳ್ಳಲಿಕ್ಕೆ ಒಂದು ಲೆಕ್ಕ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಕಾರಣ ಅನ್ನಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಈ ರೀತಿ ನಾನು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಆಡಳಿತ ಮಂಡಳಿ ಆಗಲಿ, ನಮ್ಮ ಮಂಗೂರ್ ಶೇಟ್ ಸರ್ ಆಗಲಿ, ಅವರಿಗೆಲ್ಲರಿಗೂ ನಾನು ಎಲ್ಲರ ಪರವಾಗಿ ಧನ್ಯವಾದ ತಿಳಿಸುತ್ತೇನೆ. ಥ್ಯಾಂಕ್ ಯು.